ನಮ್ಮ ರಾಜ್ಯಕ್ಕೆ ಬರೆ ಮೇಲೆ ಬರೆ ಬೀಳ್ತಾ ಇದೆ. ಎಸ್ಪೆಷಲಿ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಕಾವೇರಿ ಶಾಕ್ ಎದುರಾಗಿದೆ ನಮ್ಮ ರಾಜ್ಯಕ್ಕೆ. ಅದು ಈ ಬಾರಿ CWMA ಇಂದ. CWRC ಏನು ಶಿಫಾರಸನ್ನ ಕೊಟ್ಟಿತ್ತು 12,000 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ಅಂತ. ಆ ಒಂದು ಆದೇಶವನ್ನ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎತ್ತಿ ಹಿಡಿದಿದೆ. ಸೊ 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶವನ್ನ CWRC ಕೊಟ್ಟಿತ್ತು. ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಆ ಆದೇಶವನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎತ್ತಿ ಹಿಡಿದಿದೆ. ಸೊ ಇದರಿಂದ ಮತ್ತೊಮ್ಮೆ 15 ದಿನಗಳ ಹಿಂದೆ ಏನಾಗಿತ್ತು 3,500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಹರಿಸಬೇಕು ಅಂತ ಹರಿದು ಹೋಯಿತು. ಈಗ ಮತ್ತೊಮ್ಮೆ 12,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಮುಂದಿನ 15 ದಿನಗಳ ಕಾಲ ಅನ್ನುವಂಥ ಮರಣ ಶಾಸನದ ರೂಪದ ಆದೇಶವನ್ನ ಈಗ ನಮ್ಮ ರಾಜ್ಯಕ್ಕೆ CWMA ಕೊಟ್ಟಿದೆ. ಇದರ ಕುರಿತಂತೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ನಂದೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ನಂದೀಶ್, ಈಗ ನಮಗೆ ಕುಡಿಯೋದಕ್ಕೆ ಅಲ್ಪ ಸ್ವಲ್ಪ ನೀರು ಕಳೆದ ಕೆಲವು ದಿನಗಳಿಂದ ಶೇಖರಣೆ ಆಯಿತು ಜಲಾಶಯಗಳಲ್ಲಿ. ಕೃಷಿಗಂತೂ ಇನ್ನೂ ನೀರು ಸಾಲ್ತಾ ಇಲ್ಲ. ಕುಡಿಯೋದಕ್ಕೂ ಕೂಡ ನೀರು ಇಟ್ಕೊಳ್ಬೇಡಿ, ತಮಿಳುನಾಡಿಗೆ ನೀರು ಹರಿಸಿ, ಅವ್ರ ಬೆಳೆ ಪಾಪ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥ ಮೈಂಡ್ಸೆಟ್ನಲ್ಲಿ CWRC CWMA ಅಧಿಕಾರಿಗಳಿದ್ದಂತೆ ಕಾಣಿಸ್ತಾ ಇದೆ. ಪ್ರತಿ ಬಾರಿ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಅಂತ? ಖಂಡಿತ ರಾಹುಲ್, ಅದೇ ಪ್ರಶ್ನೆಗಳನ್ನು ಕೂಡ ಮಂಡ್ಯ ರೈತರು ಕೂಡ ಕೇಳ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಕಳೆದ 15 ದಿನಗಳ ಹಿಂದೆ CWRC ಮತ್ತೆ CWMA ಒಂದು ಆದೇಶವನ್ನ ಮಾಡಿತ್ತು. 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿತ್ತು. ಆ ವರುಣ ಕೃಪೆ ತೋರದ ಆ ನಿಟ್ಟಿನಲ್ಲಿ ಡ್ಯಾಮ್ನಲ್ಲಿ ನೀರಿಲ್ದಿದ್ರು ಕೂಡ ಮಳೆ ಬಂದ ಹಿನ್ನೆಲೆಯಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದ ನೀರು ಕೂಡ ಶೇಖರಣೆ ಆಯಿತು. ಆ ನಿಟ್ಟಿನಲ್ಲಿ ಏನು 3,500 ಕ್ಯೂಸೆಕ್ ಪ್ರತಿನಿತ್ಯ ಕೇಳಿದ್ರು ಅದಕ್ಕಿಂತಲೂ ದುಪ್ಪಟ್ಟು ಅಂದ್ರೆ 4.5 TMs 15 ದಿನಗಳ ಕಾಲ ಹರಿಸಬೇಕಾಗಿತ್ತು. ಆದ್ರೆ ಬರೋಬ್ಬರಿ 7.5 TMs ನೀರು ತಮಿಳುನಾಡಿಗೆ ಹರಿದೋಯ್ತು. ಆದ್ರೆ ಇದೀಗ ಎಲ್ಲೋ ಒಂದು ಕಡೆ ವರುಣ ಮತ್ತೆ ಕೈ ಕೊಟ್ಟಿದ್ದಾನೆ. ವರುಣ ದೇವನ ಕೃಪೆ ತೋರ್ತಾ ಇಲ್ಲ. ನಿಟ್ಟಿನಲ್ಲಿ ಒಳಹರಿವಿನ ಪ್ರಮಾಣವು ಕೂಡ ಡ್ಯಾಮ್ನ ಒಳಹರಿವಿನ ಪ್ರಮಾಣ ಬಹಳಷ್ಟು ಕುಸಿತ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಮತ್ತೆ ನೀರನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ರೈತರಿಗೆ ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದ ಜನರಿಗೆ ಒಂದು ರೀತಿ ಶಾಕ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಇರುವಂತಹ ನೀರನ್ನ ಮುಂದಿನ ಬೇಸಿಗೆವರೆಗೂ ಕೂಡ ಕುಡಿಯೋ ನೀರಿಗಾಗಿ ಉಳಿಸ್ಕೊಳ್ಬೇಕು. ಯಾಕೆಂದ್ರೆ ಪ್ರತಿನಿತ್ಯ KRS ಡ್ಯಾಮ್ ನಿಂದ ಬೆಂಗಳೂರು, ಮಂಡ್ಯ, ಮೈಸೂರಿಗೆ ಪ್ರತಿ ತಿಂಗಳು 2.5 TMs ನೀರನ್ನ ಕುಡಿಯೋ ನೀರಿಗಾಗಿ ಇಟ್ಕೊಳ್ಬೇಕು. ಮತ್ತೆ ಕಬಿನಿ ಡ್ಯಾಮ್ ನಿಂದಲೂ ಕೂಡ ಕುಡಿಯೋ ನೀರು ಹಲವು ಕಡೆ ಸರಬರಾಜಾಗಿರುವಂತದ್ದು. ಅಂದ್ರೆ ಚಾಮರಾಜನಗರ ಈ ಭಾಗದಲ್ಲೂ ಕೂಡ ಕುಡಿಯೋ ನೀರನ್ನ ಅದೇ ಡ್ಯಾಮ್ ನಿಂದ ಉಪಯೋಗಿಸುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಕುಡಿಯೋ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಯಾವುದೇ ಹೊಸ ಬೆಳೆಯನ್ನು ಬೆಳಿಬಾರದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಎಲ್ಲ ಒಂದ್ ಕಡೆ ರೈತರು ನಮ್ಗೆ ಬೆಳೆಗಳಿಗೆ ನೀರಿಲ್ದಿದ್ರು ಪರವಾಗಿಲ್ಲ, ಕುಡಿಯೋ ನೀರನ್ನು ಉಳಿಸ್ಕೊಳ್ಳಿ ನಿಟ್ಟಿನಲ್ಲಿ ರೈತರು ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಸಂದರ್ಭದಲ್ಲಿ ತಮಿಳುನಾಡಿಗೆ ಏನು ಕಾವೇರಿ ನೀರನ್ನು ಹರಿಸಬೇಕು ಅಂತ ಹೇಳಿರುವಂತದ್ದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಇದು ಅವೈಜ್ಞಾನಿಕ ಆದೇಶ ಎಂಬುದು ಮಂಡ್ಯ ಜಿಲ್ಲೆಯ ರೈತರ ಒಂದು ಆಕ್ರೋಶದ ನುಡಿಯಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಧ್ಯಾಹ್ನದಿಂದಲೂ ಮಾಡ್ತಾ ಇರುವಂತದ್ದು. ಅಂದ್ರೆ CWRC ಏನು ಸೂಚನೆಯನ್ನು ಕೊಡ್ತು ಅದರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಇದೀಗ CWRC ಶಿಫಾರಸನ್ನ CWMA ಎತ್ತಿ ಹಿಡಿದಿರುವಂತದ್ದು. ಅಂದ್ರೆ ತಮಿಳುನಾಡಿಗೆ 15 ದಿನಗಳ ಕಾಲ 12,500 ಕ್ಯೂಸೆಕ್ಸ್ನಂತೆ ಬರೋಬ್ಬರಿ 16 TMC ನೀರನ್ನ ತಮಿಳುನಾಡಿಗೆ ಹರಿಸಿ ಅಂತ. ಆದ್ರೆ ಹಳೆ ಮೈಸೂರು ಭಾಗದ ಏನು ಕಾವೇರಿ ಕೊಳ್ಳದ ಡ್ಯಾಮ್ಗಳಿದ್ದಾವೆ ಆ ಒಂದು ಡ್ಯಾಮ್ಗಳಲ್ಲಿ ಇರುವಂತದ್ದು ಕೇವಲ 88 TMC. ಆ ಒಂದು 88 TMC ನೀರಿನಲ್ಲಿ ಈಗಾಗಲೇ ಡೆಡ್ ಸ್ಟೋರೇಜ್ ಕೂಡ 20 TMCಗೂ ಅಧಿಕ ಹೋಗುವಂತದ್ದು. ಆ ನಿಟ್ಟಿನಲ್ಲಿ ಮುಂದಿನ ಬೇಸಿಗೆವರೆಗೂ ಕೂಡ ಆ ಒಂದು ಕುಡಿಯೋ ನೀರನ್ನ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಎಲ್ಲ ಒಂದು ಕಡೆ ಇದೀಗ ತಮಿಳುನಾಡಿಗೆ 16 TMC ನೀರನ್ನ ಹರಿಸಬೇಕು ಅಂತ ಹೇಳಿದ್ರೆ 16 TMCಗೂ ಹೆಚ್ಚು ನೀರನ್ನ ಏನು ಡ್ಯಾಮ್ ನಿಂದ ಬಿಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಇದೀಗ ಒಂದು ಆತಂಕ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗುವಂತಹ ಒಂದು ಆತಂಕ ಭೀತಿ ಇದೀಗ ಎದುರಾಗಿರುವಂತದ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಇದೀಗ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದೆ. ಈ ಒಂದು ಆದೇಶವನ್ನ ಪಾಲಿಸುತ್ತಾ ಅಥವಾ ಇಲ್ವಾ ಎಂಬುದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ರಾವಲ್. ರೈಟ್ ನಂದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹೋರಾಟದ ತೀರ್ಮಾನವು ಕೂಡ ಬಂದಿನ ದಿನದ ಸ್ವರೂಪವನ್ನ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಾವು ರೂಪಿಸ್ತೀವಿ. ಖಂಡಿತ ಇದೆ, ಖಂಡಿತ ಇದೆ. ಇದೇ ಸಂದರ್ಭದಲ್ಲಿ ಸೆಷನ್ ಕೂಡ ಆರಂಭ ಆಗಿದೆ. ಹೌದು. ಸರ್ಕಾರಕ್ಕೆ ಏನು
ನಾವು ಈ ಮೊದಲೇ ತಿಳಿಸ್ದೆ ಆ ವಿಷಯನ. ಸರ್ಕಾರ ಈಗೇನು ನಡೀತಾ ಇದೆ, ನೀರಿಲ್ಲ, ನೀರು ಬಿಡಲ್ಲ, ಬೆಳೆದಿರೋ ಬೆಳೆ ಕುಡಿಲಿಕ್ಕೆ ಸಾಕಾಗಲ್ಲ, ಬಿಡಲ್ಲ, ಅದೇ ನಿರ್ಧಾರದಲ್ಲಿ ಸರ್ಕಾರ ಇರಬೇಕಾಗತ್ತೆ. ಕರ್ನಾಟಕದ ರೈತರ, ಅನ್ನದಾತರ ಬೆಳೆಗಳ ರಕ್ಷಣೆ ಸರ್ಕಾರದ ಹೊಣೆ. ಸರ್ಕಾರ ಅದಷ್ಟಕ್ಕೆ ಗಂಭೀರವಾಗಿರ್ಬೇಕಂತ ನಮ್ಮ ಸಮಿತಿ ತೀರ್ಮಾನಿಸಿದೆ. ರೈತರ ಹೊಣೆಗಾರಿಕೆ ಇರದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿಸಿ ಮತ್ತು ಎಸ್ಪಿಗೆ ಸೂಚನೆ ಕೊಡ್ತಾರೆ. ನಾವು ಹೋರಾಟಗಾರರು ಹಿತರಕ್ಷಣಾ ಸಮಿತಿ 90ರಿಂದ ಏನು ಶುರುವಾಯಿತು, ಅವತ್ತಿನಿಂದನೂ ಈ ನೀರು ನಿಯಂತ್ರಣ ಸಮಿತಿ, ಕಾವೇರಿ ಪ್ರಾಧಿಕಾರ ರಚನೆ ಆದವಲ್ಲ, ಅವತ್ತೇ ನಮಗೆ ಗೊತ್ತಿದೆ ನಮ್ಮ ಬದುಕು ಯಾರ ಕೈಲಿ ಕೊಟ್ವಿ ಅಂತ. ಅವತ್ತೇ ಸರ್ಕಾರ ಅದನ್ನು ವಿರೋಧ ಮಾಡಿದ್ದಿದ್ರೆ ಇವತ್ತು ಸರ್ಕಾರಕ್ಕೂ ಇಂಥ ಸವಾಲು ಇರ್ತಾ ಇರಲಿಲ್ಲ. ಆದರೂ ಜಲಸಂಪನ್ಮೂಲ ಸಚಿವರಾಗಿದ್ದಂಥ, ನೀರಿನ ವಿಷಯದಲ್ಲಿ ಅನುಭವಿಗಳೂ ಆಗಿರುವಂಥ, ತುಂಬ ಗಂಭೀರವಾಗಿ ಚಿಂತನೆ ಮಾಡ್ತಿದ್ದಂಥ ವ್ಯಕ್ತಿನೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ. ನೋಡೋಣ, ಕಾದು ನೋಡೋಣ. ಕಲ್ಪನೆ ಮೇಲೆ, ಊಹೆ ಮೇಲೆ ನಾವೇನು ಮಾತಾಡೋದು ಬೇಡ. ನಾವು ಹೋರಾಟಗಾರರು, ಅದು ಸರ್ಕಾರ. ಕಾನೂನನ್ನು ನಾವು ಗೌರವಿಸಲೇಬೇಕು. ಯಾವುದ್ರ ಮೇಲೆ? ಪುಸ್ತಕದ ಮೇಲಿನ ಕಾನೂನಲ್ಲ, ಪ್ರಕೃತಿ ದತ್ತವಾದ ಕಾನೂನಿನ ಮೇಲೆ ನಮ್ಮ ಹೋರಾಟ ಇರುತ್ತೆ. ಈಗ ತಮಿಳುನಾಡಿಗೆ 11,000-12,000 ಕ್ಯೂಸೆಕ್ಸ್ ನೀರು ಹೋಗ್ತಾನೆ ಇದೆ ಕಬಿನಿಯಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.